ಅವರು ಈ ಒಂದು ಕಾರ್ಯಕ್ರಮಕ್ಕೆ ಮುಂದೆ ಬಂದದ್ರಿಂದಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಕನ್ನಡ ಭವನ ನಿರ್ಮಾಣ ಆಗೋ ಕಾಲದಲ್ಲೂ ಕೂಡ ನಾನು ಇಲ್ಲಿದ್ದೆ. ಅಷ್ಟೇಕೆ ನೃತ್ಯಂಗ ರೋಡಲ್ಲಿ ಕಾಮತ್ ಹೋಟ್ಲ ಮೇಲೆ ಇದೇ ಇಲಾಖೆ ಕೆಲಸ ಮಾಡ್ತಾ ಇದ್ದಾಗ ಕೂಡ ನಾನು ಚಾಯ್ಲ್ಡ್ ಡೈರೆಕ್ಟರ್ ಆಗಿದ್ದೆ. ಆವಾಗಿನಿಂದ 2005ರವರೆಗೂ ಕೂಡ ಇಲ್ಲಿ ಬಹುತೇಕ ಇಲ್ಲೇ ಇದ್ದು ಬೇರೆ ಬೇರೆ ಇಲಾಖೆಗಳಿಗೂ ಹೋಗಿ ಬಂದು ಮಾಡಿಕೊಂಡು ಆ ಡೆಪ್ಯುಟೇಷನ್ ಇದ್ಕೊಂಡು ಇಲ್ಲೇ ರಿಟೈರ್ಡ್ ಆಗಿ ಇದೇ ಭವನದಲ್ಲಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಕ್ಕಂಥ ಸೌಭಾಗ್ಯವನ್ನು ಭಗವಂತ ನನಗೆ ಒದಗಿಸಿಕೊಟ್ಟಿದ್ದಾರೆ. ಅದರಿಂದ ಇವತ್ತು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇನ್ನು ಪುಸ್ತಕದ ಬಗ್ಗೆ ಹೇಳೋದಾದರೆ ಇದು ಬೇಸಿಕಲಿ ಈ ವ್ಯವಸ್ಥೆ ನ್ಯಾಯ, ಪೊಲೀಸ್ ಮತ್ತು ಜೈಲು ಆಡಳಿತ ಯಾವ ರೀತಿ ಎವಾಲ್ವ್ ಆಯಿತು, ಬೆಳೆದು ಬಂತು ಅನ್ನೋದು ಹಂತವಾದಂಥ ಬೆಳವಣಿಗೆ ಪ್ರಾಚೀನ ಕಾಲದಲ್ಲಿ ಆಗಿತ್ತು. ರಾಜರ ಕಾಲದಲ್ಲಿ ನಾನು ಮಾತಾಡ್ತಲೇ ಹೇಳಿದೆ, ಬೀದಿಗಳಲ್ಲಿ ಶಿಕ್ಷೆಯನ್ನು ಕೊಡ್ತಾಯಿದ್ರು, ಜನಗಳಿಗೆ ಭಯ ಉಂಟಾಗಲಿ, ಯಾರು ತಪ್ಪು ಮಾಡೋದಾಗಿರಲಿ ಅಂತ ಕ್ರೂರವಾದ ಶಿಕ್ಷೆಯನ್ನು ಕೊಡ್ತಾಯಿದ್ರು. ಕೈ ಕತ್ತರಿಸೋದು, ಕಾಲು ಕತ್ತರಿಸೋದು, ಕಣ್ ಕೆಡಿಸೋದು, ದಿವ್ಯ ಪರೀಕ್ಷೆ RDL ಅಂತ ಕರೀತಾ ಇದ್ರು. ಅಂಥ ಸ್ಥಿತಿಯಿಂದ ಹಂತವಾಗಿ ಬ್ರಿಟಿಷರು ಬಂದ ನಂತರ ಒಂದು ರೀತಿಯಲ್ಲಿ 1600ರಲ್ಲಿ ಬ್ರಿಟಿಷರು ಬಂದರೂ ಕೂಡ ಅವರು ಅವರ ವ್ಯಾಪಾರಕ್ಕೋಸ್ಕರವಾಗಿ ಬ್ರಿಟಿಷ್ ಸರ್ಕಾರದ ಮೂಲಕವಾಗಿ ಆಗಿಂದಾಗೆ ಕಾನೂನುಗಳನ್ನು ಪಡ್ಕೊಂಡು ಇಲ್ಲಿ ಅವರು ವ್ಯಾಪಾರೀಕರಣದಿಂದ ರಾಜಕೀಯದೆಡೆಗೆ ಕಾಲಿಡ್ತಾರೆ. 1700ರ ವೇಳೆಗಾಗಿ ಸಂಪೂರ್ಣ ಭಾರತ 1757ರ ವೇಳೆಗಾಗಿ ಅವರ ವ್ಯಾಪ್ತಿಯೊಳಗೆ ಬರ್ತಾರೆ. ಅವರು ಆವಾಗೇ ನಮ್ಮ ಮೈಸೂರನ್ನ ಆಳ್ತಾ ಇರಲಿಲ್ಲ ನೇರವಾಗಿ. ಆದರೆ ಅಲ್ಲಿ ಮಾಡಿದಂಥ ಕೆಲವು ಪ್ರಯೋಗಗಳನ್ನು 1831ರಲ್ಲಿ ನೇರವಾದಂಥ ಆಳ್ವಿಕೆಯನ್ನು ವಹಿಸ್ಕೊಂಡ ನಂತರ ಅಲ್ಲಿ ಮಾಡಿದ್ದನ್ನು ಇಲ್ಲಿ ಟ್ರಯಲ್ ಪರೀಕ್ಷೆ ಮಾಡ್ತಕ್ಕಂಥದ್ದು, ಸರಿ ಬಂದರೆ ಸರಿಯಾಗಿ ಇಟ್ಕೊಳ್ಳೋದು, ಇಲ್ಲಾಂದರೆ ಅದನ್ನು ಬದಲಾವಣೆ ಮಾಡಿಕೊಳ್ಳೋ ಮೂಲಕವಾಗಿ ಹಂತವಾಗಿ ಈ ವ್ಯವಸ್ಥೆಗಳನ್ನು ಜಾರಿಗೆ ತಂದರು. ಮೊದಲಿದ್ದಂಥ ಹೊರಡು ಸ್ಥಿತಿ ಹೋಗಿ ನಂತರದ ಸುಧಾರಣಾವಧಿಯ ಒಂದು ವ್ಯವಸ್ಥೆ ಉಂಟಾಯಿತು. ಆ ರೀತಿಯಲ್ಲಿ ಅವರು ಏನೇದು ನಿಜ, ಯಾವುದೇ ವಸಾಹತಿಯ ಉದ್ದೇಶ ತಮ್ಮ ರಾಷ್ಟ್ರದ ಅನುಕೂಲಕ್ಕೆ ವಸಾಹತು ನೆಲೆಯನ್ನು ದೋಷತಕ್ಕಂಥದ್ದು, ಬಾರಿತಕ್ಕಂಥದ್ದು, ಅದಕ್ಕೆ ಪೂರಕವಾದಂಥ ವ್ಯವಸ್ಥೆನೇ ಅವರು ಮಾಡಿಕೊಂಡದ್ದು ನಿಜ. ಆದರೂ ಕೂಡ ನಮ್ಮಲ್ಲಿ ಇದ್ದಂಥ ಒರಟತನ ಎಲ್ಲ ಹೋಗಿ ಕಾನೂನು ಸುಧಾರಣೆ ಆಗಿದ್ದಂಥ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಅದು ಇವತ್ತಿಗೂ ಕೂಡ ಬೇಸಿಕಲಿ ಇವತ್ತು ನಾವೇನಾದರೂ ಇವತ್ತು ಒಂದು ರಾಷ್ಟ್ರ, ಒಂದು ಮಟ್ಟದ ಕೀರ್ತಿ ಅಥವಾ ರಾಷ್ಟ್ರೀಯತೆ ಬೆಳೆದಿದೆ, ಉತ್ತಮವಾದಂಥ ಆಡಳಿತ ವ್ಯವಸ್ಥೆ ಸರ್ಕಾರಗಳು ಕೊಡ್ತಾ ಇದ್ದೇವೆ, ಸಾಧ್ಯವಾಗಿದೆ. ನಮ್ಮ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ರೂಪಿತವಾಗಿದ್ದು ಕೂಡ ಆ ಹಿನ್ನೆಲೆ, ಆ ಹೋರಾಟದ ಹಿನ್ನೆಲೆಯಲ್ಲಿ ಪಡೆದಂಥ ಸ್ವಾತಂತ್ರ್ಯದ ಪೂರಕವಾಗಿ ಆಗಿದ್ದು ಅಂತ ನಾನಾದರೂ ಭಾವಿಸ್ತೇನೆ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮತ್ತೆ ಏನಾದರೂ ಕೇಳಿದ್ರೆ ಇಲ್ಲ ನೀವೆಲ್ಲವೂ ಹೇಳಿಬಿಟ್ರಿ. ಸಾಮ್ರಾಜ್ಯಶಾಹಿಗಳು ಮತ್ತು ಅಧೀನ ರಾಜರು ಇದ್ದಾಗ ರೂಪಿಸಿದಂಥ ಕಾನೂನುಗಳು ಹಿಂದೂ ಮುಸ್ಲಿಂ ಅವ್ರ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ಮಾಡಿರ್ತಾರೆ. ಈ ವ್ಯವಸ್ಥೆಯಲ್ಲಿ ಹಿಂದೂ ಪಂಡಿತರನ್ನು ಬಳಸ್ಕೊಳ್ಳೋದು ಮತ್ತು ಮುಲ್ಲಾಗಳನ್ನು ಬಳಸ್ಕೊಳ್ಳೋದು. ಅವರ ಆಂತರಿಕ ವಿಚಾರದಲ್ಲಿ ತಲೆ ಹಾಕಲಿಕ್ಕೆ ಹೋಗಲಿಲ್ಲ. ಅವ್ರಿಗೇನು ಆಗಬೇಕು, ಆದಷ್ಟು ಹೊಡೆದು ಅವ್ರ ಹಿತಾಸಕ್ತಿಗಳನ್ನು ನೋಡ್ಕೊಳ್ತಕ್ಕಂಥದ್ದು ಅವ್ರದ್ದು ಮುಖ್ಯವಾದ. ನೀವೆಲ್ಲ ಯಾರ್ಯಾರು ಯಾವ ಸರ್, ನಾನು ಪ್ರಜಾವಾಹಿನಿ ಸಪ್ರೇಟ್, ಪ್ರಜಾವಾಹಿನಿ ಇವತ್ತು ಹಾಕಿದ್ದಾರೆ. ಕದಂಬ TV 25 ಸಂಜೆ ಸಮಾಚಾರ, TV 6 TV5 ಅಲ್ಲ, ಒಂದಾದ್ಮೇಲೆ 5 ಆದ್ಮೇಲೆ 6 ಅದೇ 1 by 1 ಹೇಳ್ತಾರೆ. TV7 ಸರಿ ಸರ್, ಬೈ ಮೇಡಮ್. ನಾನು ಫೋಟೋ ಹೊಡಿಯೋಣ ಅದೇ ಇವ್ರ ಮೇಲೆ. ಅವಳೇ ಬಂದಿದ್ವಿ, ನೀವು ಬಂದಿದ್ವಿ, ನಿಯತ್ತಿ ಬಂದಿದ್ವಲ್ಲ, ಅದಕ್ಕೋಸ್ಕರ ನಾವು ಹೊಡಿಯೋಣ ಅನ್ಕೋಣ. ಥ್ಯಾಂಕ್ ಯು ಸರ್. ಬರಪ್ಪ ಸರ್ ಮೇಡಮ್.